ಇನ್ನೊಂದಿದೆ ಅನನ್ಯ ಅಂಥೇಳಿ, MBBS ಸ್ಟೂಡೆಂಟ್ ಮಣಿಪಾಲ್ನಲ್ಲಿ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ರೇಪ್ ಮಾಡ್ತಾರೆ, ಬಿಸಾಕ್ತಾರೆ. ಅವಳ ತಾಯಿ CBIನಲ್ಲಿ ಸ್ಟೆನೋಗ್ರಾಫರ್ ಕಲ್ಕತ್ತಾದಲ್ಲಿ. ಅಲ್ಲಿಂದ ಪಾಪ ಹುಡುಗಿ ಫ್ರೆಂಡ್ ಹೇಳ್ತಾರೆ, ಆಂಟಿ ಬೇಗ ಬನ್ನಿ, ಏನೋ ಅನಾಹುತ ಆಗಿದೆ. ಅವ್ರು ಕಲ್ಕತ್ತಾದಿಂದ ಬರ್ತಾರೆ. ಇದೇನು ಭಾಳ ವರ್ಷದಿಂದಲ್ಲ, ಇದು ಎಷ್ಟು ಒಂದು 2005-6ನಲ್ಲಿ ಆಗಿದ್ದಿದ್ದು. ಬರ್ತಾಳೆ ಅಲ್ಲಿಂದ ಪಾಪ ತಾಯಿ, ಉಪಾಧ್ಯಾಯ ಅಂತ, ಸುಜಾತ ಉಪಾಧ್ಯಾಯ ಅಂತ ಬರ್ತಾರೆ. ಎಲ್ಲಿ ನನ್ನ ಮಗಳು ಅಂತ ಕೇಳಿದ್ರೆ, ಇಲ್ಲ ಆಂಟಿ ಡೆಡ್ ಬಾಡಿ ತೊಗೊಂಡು ಹೋಗ್ಬಿಟ್ರು. ಪೊಲೀಸ್ ಸ್ಟೇಷನ್ಗೆ ಹೋದರೆ, ಯಾಕೆ ಕೊಡ್ಬೇಕು ಡೆಡ್ ಬಾಡಿ, ಎಲ್ಲಿದೆ ಹುಡುಕು ನೀನೆ ಅಂತ ಹೇಳ್ತಾರೆ ಪೊಲೀಸ್. ಇವಳು ಹೋಗಿ ಡೆಡ್ ಬಾಡಿ ಹುಡುಕ್ಬೇಕಾ? ತಾಯಿ ಹೋಗಿ ಕೊಡೋದೇ ಇಲ್ಲ. ಕೇಳಕ್ಕೆ ಹೋದರೆ ಅವಳಿಗೆ ಬಾಯಿ ಮುಚ್ಚಿ ಹೊಡೆದು ರೂಮಲ್ಲಿ ಕುಂದಿಸ್ತಿರ್ತಾರೆ, ಬಾಯಿಗೆಲ್ಲ ಪಟ್ಟಿ ಹಾಕಿ. CBI ಸ್ಟೆನೋಗ್ರಾಫರ್ಗೆ ಜಾಸ್ತಿ ಕೇಳಿದ್ದಕ್ಕೆ ಹೊಡೆದು 3 ತಿಂಗಳ ಪಾಪ ಕೋಮಾದಲ್ಲಿರ್ತಾರೆ ಆ ಹೆಣ್ಮಗಳು. ಇದುವರೆಗೂ ಕೂಡ ಅವ್ರ ಮಗಳ ಡೆಡ್ ಬಾಡಿ ಸಿಕ್ಕಿಲ್ಲ. ಹೆಂಗೆ ಡಿಸ್ಪೋಸ್ ಮಾಡಿದ್ರು ಏನೂ ಗೊತ್ತಿಲ್ಲ. ಇಂಥವು ಎಷ್ಟು ಉದಾಹರಣೆ ಕೊಡ್ಬೇಕು ನಾವು?